ಅವರೇ ಕಾಂಡೋಮನ್ನು ಖರೀದಿ ಮಾಡಿ ಸ್ಥಳಗಳಲ್ಲಿ ಇಟ್ಟು ದಾಳಿಯನ್ನು ಮಾಡೋದು ವಾಡಿಕೆ. ಮತ್ತು ಕಾಂಡೋಮ್ ಇದ್ದರೆ ಜನಸಾಮಾನ್ಯರನ್ನು ಅಟ್ರಾಕ್ಟ್ ಮಾಡ್ಬೋದು. ನೋಡಿ, ಇಲ್ಲಿ ಅನೈತಿಕ ಚಟುವಟಿಕೆ ಆಗ್ತಾ ಇದೆ, ಅನೈತಿಕ ಚಟುವಟಿಕೆ ಕಾಂಡೋಮ್ ಪ್ರೂಫ್ ಅನ್ನುವಂಥದ್ದನ್ನು ಹೇಳ್ಬೋದು. ಶ್ರೀರಾಮ ಸೇನೆ ಅನ್ನುವಂಥದ್ದು ಈ ಹಿಂದೆ ಇದ್ದಂಥ ಸಂಘಟನೆ. ಇದೇ ಪ್ರಸಾದ್ ದತ್ತ ಅವರು ಈಗೇನು ಅರೆಸ್ಟ್ ಆಗಿದ್ದಾರೆ, ಇವತ್ತು ಯುನಿಸೆಕ್ಸ್ ಸೆಲೂನ್ ಮೇಲೆ ದಾಳಿ ಮಾಡಿ ಅರೆಸ್ಟ್ ಆಗಿದ್ದಾರೆ ಪ್ರಸಾದ್ ದತ್ತ ಅವರು ಅಂತೇಳಿ, ಅವರೀಗ ರಾಮಸೇನೆ ಅನ್ನುವಂಥ ಸಂಘಟನೆಯನ್ನು ಕಟ್ಟಿದ್ದಾರೆ. ಹಿಂದೆ ಪ್ರಮೋದ್ ಮುತಾಲಿಕ್ ನೇತೃತ್ವದ ಶ್ರೀರಾಮ ಸೇನೆಯ ದಕ್ಷಿಣ ಕನ್ನಡ ಜಿಲ್ಲೆಯ ಅಧ್ಯಕ್ಷರಾಗಿದ್ದರು ಇದೇ ಪ್ರಸಾದ್ ದತ್ತ ಅವರು. ಇವರು ಈ ಹಿಂದೆ ಅಮ್ನೇಷ್ಯಾ ಪಬ್ ಮೇಲೆ ದಾಳಿ ಮಾಡಿದರು. ಅದು ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಆಗ ನಾನು ಇಲ್ಲಿನ ವರದಿಗಾರರಾಗಿದ್ದೆ, ಆ ವರದಿಯನ್ನು ಕವರೇಜ್ ಕೂಡ ಮಾಡಿದ್ದೆ. ಆನಂತರ ನಮಗೆ ಗೊತ್ತಾಯಿತು, ನಾವು ಪೊಲೀಸರು ತನಿಖೆ ಮಾಡಿದಾಗಲ್ಲ, ನಾವು ಒಂದಷ್ಟು ಜನ ಪತ್ರಕರ್ತರು ತನಿಖೆ ಮಾಡಿದ ಸಂದರ್ಭದಲ್ಲಿ ನಮಗೆ ಗೊತ್ತಾಗಿದೆ ಅಂತಂದರೆ, ಶ್ರೀರಾಮ್ ಸೇನೆಯ ಪ್ರಸಾದ್ ಅತ್ತಾವರವರು ಈ ಒಂದು ಅಮ್ನೇಷ್ಯಾ ಪಬ್ ಮೇಲೆ ದಾಳಿ ನಡೆಸಿರುವಂಥದ್ದು ಅದು ನೈತಿಕತೆಯ ಪ್ರಶ್ನೆಯ ಮೇಲೆ ಅಲ್ಲ, ಅಥವಾ ಧರ್ಮ ರಕ್ಷಣೆಗಾಗಿ ಅಲ್ಲ, ಅಥವಾ ಅಲ್ಲಿ ಭಾರತದ ಸಂಸ್ಕೃತಿಯನ್ನು ರಕ್ಷಣೆ ಮಾಡಬೇಕು ಅಂತ ಏನು ಹೇಳಿಕೆ ಕೊಟ್ಟಿದ್ರು, ಆ ಕಾರಣಕ್ಕಾಗಿ ನಡೆಸಿದ ದಾಳಿ ಅಲ್ಲ ಅನ್ನುವಂಥದ್ದು ನಮ್ಗೆ ಗೊತ್ತಾಯಿತು. ಅವರು ಅದರ ಎದುರುಗಡೆ ಇದ್ದಂತಹ ಮತ್ತೊಂದು ಪಬ್ನಿಂದ ಒಂದು ಅಫ್ತಾವನ್ನು ಪಡೆದುಕೊಂಡು ವಸೂಲಿಯನ್ನು ಮಾಡಿಕೊಂಡು ಅವರ ಲಾಭಕ್ಕೋಸ್ಕರ ಎದುರುಗಡೆ ಇದ್ದಂಥ ಅಮ್ನೇಷ್ಯಾ ಪಬ್ ಮೇಲೆ ದಾಳಿಯನ್ನು ಮಾಡ್ತಾರೆ. ಮತ್ತು ಅದೇ ಅಮ್ನೇಷ್ಯಾ ಪಬ್ನ ಜೊತೆಗೆ ಅವರು ಇದಕ್ಕಿಂತ ಮೊದಲು ವ್ಯವಹಾರವನ್ನು ಮಾತಾಡಿದರು. ನೀವು ಅಲ್ಲಿನ ಸೆಕ್ಯೂರಿಟಿ ಕಾಂಟ್ರಾಕ್ಟ್ ಏನಿದೆ, ಆ ಕಾಂಟ್ರಾಕ್ಟನ್ನು ನಮಗೆ ಕೊಡೋದಾದರೆ ನಾವು ನಿಮ್ಮ ಪಬ್ ಮೇಲೆ ದಾಳಿಯನ್ನು ಮಾಡಲ್ಲ, ಇಲ್ಲಿದೆ ದಾಳಿ ಮಾಡ್ತೀವಿ ಅನ್ನೋಂಥ ಮುನ್ಸೂಚನೆಯನ್ನು ಮೊದಲೇ ಕೊಟ್ಟಿದ್ದರು. ಆ ಕಾರಣಕ್ಕಾಗಿ ಇದೊಂದು ಪಕ್ಕ ವ್ಯವಹಾರದ ದಾಳಿಯಾಗಿತ್ತು ಅನ್ನೋಂಥದ್ದನ್ನು ಈ ಹಿಂದೆ ಬಯಲಾಗಿತ್ತು. ಈಗ ಯುನಿಸೆಕ್ಸ್ ಮಸಾಜ್ ಪಾರ್ಲರ್ ಮೇಲೆ ಏನು ದಾಳಿ ಮಾಡಿದ್ದಾರೆ, ಇದು ರಾಮಸೇನೆಯ ಕಾರ್ಯಕರ್ತರು ಮಾಡಿರುವಂಥ ದಾಳಿ. ಶ್ರೀರಾಮ ಸೇನೆಯಿಂದ ಹೊರಗೆ ಬಂದಂಥ ಪ್ರಮೋದ್ ಮುತಾಲಿಕ್ ನೇತೃತ್ವದ ಶ್ರೀರಾಮ ಸೇನೆಯಿಂದ ಹೊರಗೆ ಬಂದಿರುವಂತಹ ಪ್ರಸಾದ್ ದತ್ತ ಅವರವರು ರಾಮಸೇನೆಯನ್ನು ಸ್ಥಾಪನೆ ಮಾಡಿ ಅದರ ಮೂಲಕ ದಾಳಿಯನ್ನು ಮಾಡಿದ್ದಾರೆ. ಯಾಕೆ ಪ್ರಸಾದ್ ದತ್ತ ಅವರವರು ಪ್ರಮೋದ್ ಮುತಾಲಿಕ್ ಅವರ ಶ್ರೀರಾಮ ಸೇನೆಯಿಂದ ಹೊರಗೆ ಬಂದರು ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಈಗ ಇವರು ದಾಳಿ ಮಾಡಿರುವಂಥದ್ದು ನೈತಿಕತೆ ಆಧಾರದ ಮೇಲೆ ದಾಳಿ ಮಾಡಿರುವಂಥದ್ದು. ಮಸಾಜ್ ಪಾರ್ಲರ್ ಹೊರಗಡೆ ಅನೈತಿಕ ಚಟುವಟಿಕೆ ನಡೀತಾ ಇದೆ ಅನ್ನುವಂಥ ಕಾರಣವನ್ನು ಕೊಟ್ಕೊಂಡು ಇದು ನಮ್ಮ ಸಂಸ್ಕೃತಿ ಅಲ್ಲ, ಪಾರ್ಲರ್ಗಳು ನಮ್ಮ ಸಂಸ್ಕೃತಿ ಅಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟು ಅವರು ದಾಳಿಯನ್ನು ಮಾಡಿದ್ದಾರೆ. ಪ್ರಸಾದ್ ದತ್ತ ಅವರವರ ಸಂಸ್ಕೃತಿ ಯಾವುದು? ಯಾಕೆ ಪ್ರಮೋದ್ ಮುತಾಲಿಕ್ ಅವರು ಪ್ರಸಾದ್ ದತ್ತ ಅವರನ್ನು ಸಂಘಟನೆಯಿಂದ ಹೊರಗಾಕಿದ್ರು ಅಂತಂದರೆ, ಇದೇ ಪ್ರಸಾದ್ ದತ್ತ ಅವರವರು ಇಲ್ಲಿ ಕಮಿಷನರ್ ಆಗಿದ್ದಂಥ ಸುಬ್ರಹ್ಮಣ್ಯೇಶ್ವರ ರಾವ್ IPS ಅಧಿಕಾರಿ, ದಿಟ್ಟ IPS ಅಧಿಕಾರಿ ಇಲ್ಲಿ ಕಮಿಷನರ್ ಆಗಿದ್ದರು. ಆ ಸಂದರ್ಭದಲ್ಲಿ ಪ್ರಸಾದ್ ದತ್ತ ಅವರವರ ಮನೆಗೆ ದಾಳಿಯನ್ನು ಮಾಡ್ತಾರೆ. ದಾಳಿಯನ್ನು ಮಾಡಿ ಅವರ ಮನೆಯನ್ನು ಪರಿಶೀಲನೆ ಮಾಡೋ ಸಂದರ್ಭದಲ್ಲಿ ಇದೇ ಶ್ರೀರಾಮ್ ಸೇನೆಯ ಅಧ್ಯಕ್ಷರಾಗಿದ್ದಂಥ ಪ್ರಸಾದ್ ದತ್ತ ಅವರವರ ಮನೆಯಲ್ಲಿ ಹಲವಾರು ಚಿಕ್ಕ ಮಕ್ಕಳ ಬ್ಲೂ ಫಿಲ್ಮ್ ವಿಡಿಯೋಗಳು ಸಿಕ್ಕಿದ್ದು. ಚಿಕ್ಕ ಮಕ್ಕಳ ಬ್ಲೂ ಫಿಲ್ಮ್ ವಿಡಿಯೋಗಳು ಸಿಕ್ಕಿದ್ದು. ಆ ವಿಡಿಯೋಗಳನ್ನು ಇದೇ ಸುಬ್ರಹ್ಮಣ್ಯೇಶ್ವರ ರಾವ್ ಅವರು ಸೀಸ್ ಮಾಡಿದರು. ಮತ್ತು ಅವ್ರ ಮೇಲೆ ಅವ್ರ ಮೇಲೆ IPC ಸೆಕ್ಷನ್ಗಳ ಮೇಲೆ FIR ಕೂಡ ದಾಖಲಾಗಿತ್ತು. ಅಂದರೆ ಯಾವ ತನ್ನ ಮನೆಯಲ್ಲಿ ತೀರಾ ಅನೈತಿಕ ಚಟುವಟಿಕೆಯ ಭಾಗವಾಗಿ ಸಿಡಿಗಳನ್ನು ಸೇಕರಿಸಿಟ್ಕೊಂಡಿದ್ರು, ಅದೇ ಪ್ರಸಾದ್ ದತ್ತ ಅವರು ಇವತ್ತು ಈ ಜಿಲ್ಲೆಗೆ ನೈತಿಕತೆಯ ಪಾಠ ಮಾಡ್ತಾ ಇದ್ದಾರೆ ಅಂತಂದರೆ ಇದು ದುರಂತ. ಇದು ಅಥವಾ ಮಸಾಜ್ ಪಾರ್ಲರ್ಗೆ ನೈತಿಕತೆಯ ಪಾಠ ಮಾಡ್ತಾ ಇದ್ದಾರೆ ಅಂತಂದರೆ ಇದು ದುರಂತ. ಇದು ಧರ್ಮದ ಹೆಸರಿನಲ್ಲಿ ಈ ರೀತಿ ನಡೀತಾ ಇದೆ, ಜನಸಾಮಾನ್ಯರ ಮನಸ್ಥಿತಿಯನ್ನು ಕೆರಳಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ನೋಡಿ, ಈಗ ಧರ್ಮದ ಹೆಸರಿನಲ್ಲಿ ಹಿಂದೆ ಬಜರಂಗ್ ದಳ ಇಂಥ ಕೆಲಸಗಳನ್ನು ಮಾಡ್ತಾ ಇತ್ತು, ಶ್ರೀರಾಮ್ ಸೇನೆ ಕೂಡ ಇಂಥ ಕೆಲಸಗಳನ್ನು ಮಾಡ್ತಾ ಇತ್ತು. ಅದರ ಮುಂದುವರಿದ ಭಾಗವಾಗಿ ಇವತ್ತು ರಾಮಸೇನೆ ಮಾಡ್ತಾ ಇದೆ. ಬಜರಂಗ್ ದಳಕ್ಕೆ ಇವತ್ತು ಸದಸ್ಯರು ಕಮ್ಮಿ ಆಗ್ತಾ ಇದ್ದಾರೆ. ಯಾಕಂತಂದರೆ ಅವರಿಗೊಂದು ಅವೇರ್ನೆಸ್ ಬರ್ತಾ ಇದೆ. ಹಿಂದೂ ಧರ್ಮದ ರಕ್ಷಣೆ ಅನ್ನುವಂಥ ಹೆಸರಿನಲ್ಲಿ ಇವತ್ತು ಹಿಂದುಳಿದ ವರ್ಗಗಳ ಹುಡುಗರು, ದಲಿತ ಹುಡುಗರನ್ನು ಇವತ್ತು ಮುಸ್ಲಿಮರ ವಿರುದ್ಧ ಎತ್ತಿಕಟ್ಟುವಂಥ ಕೆಲಸವನ್ನು ಈ ವಿಶ್ವ ಹಿಂದೂ ಪರಿಷತ್ತು ಮತ್ತು RSSನಲ್ಲಿರುವಂಥ ಬ್ರಾಹ್ಮಣ ಮುಖಂಡರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಈಗ ಗೊತ್ತಾಗಿದೆ ಅವರಿಗೆ. ಆ ಕಾರಣಕ್ಕಾಗಿ ಬಜರಂಗ್ ದಳ, ಶ್ರೀರಾಮ್ ಸೇನೆ ಇಂಥ ಸಂಘಟನೆಗಳಿಗೆ ಸೇರುವುದನ್ನು ಕಡಿಮೆ ಮಾಡಿದ್ದಾರೆ. ಆದರೆ ಪ್ರಸಾದ್ ದತ್ತ ಅವರವರ ರಾಮಸೇನೆ ಏನಿದೆ, ಈ ರಾಮಸೇನೆಯ ಜೊತೆಗೆ ಒಂದಷ್ಟು ಪುಡಿ ಹುಡುಗರಿದ್ದಾರೆ. ಅವರು ಯಾವುದೇ ವಿದ್ಯಾಭ್ಯಾಸ ಇಲ್ಲದೆ ಇರುವಂತಹ ಮತ್ತು ಯಾವುದೇ ರೀತಿಯಲ್ಲೂ ಕೂಡ ಈ ಸಮಾಜದ ಬಗ್ಗೆ ಅಥವಾ ಅವರ ವೈಯಕ್ತಿಕ ಬದುಕಿನ ಬಗ್ಗೆ, ಅವರ ಕುಟುಂಬದ ಬಗ್ಗೆ ಆಸಕ್ತಿ ಇಲ್ಲದೆ ಇರುವಂತಹ ಹುಡುಗರು ಯಾರಿದ್ದಾರೆ, ಒಂದು ರೀತಿಯ ಪೋಲಿ ಹುಡುಗರು ಯಾರಿದ್ದಾರೆ, ಅವರು ಸೇರಿಕೊಂಡು ಇವತ್ತು ಧರ್ಮ ರಕ್ಷಣೆಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಈ ರೀತಿಯ ಧರ್ಮ ರಕ್ಷಣೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಯಾವ ರೀತಿಯಲ್ಲೂ ಕೂಡ ಸ್ಪಂದನೆಯನ್ನು ಮಾಡೋದಿಲ್ಲ ಅಥವಾ ಅದಕ್ಕೆ ಸಪೋರ್ಟನ್ನು ಮಾಡೋದಿಲ್ಲ. ಅದು ಧರ್ಮ ರಕ್ಷಣೆ ಅಲ್ಲ. ಅದು ಈಗಾಗಲೇ ಬಜರಂಗ್ ದಳದ ಹುಡುಗರಿಗೆ ಗೊತ್ತಾಗಿದೆ. ಆದ್ದರಿಂದ ಬಜರಂಗ್ ದಳದಿಂದ ಅವರು ಹೊರಗಿದ್ದಾರೆ. ಕಾಳಾಳುಗಳು ಕೂಡ ತುಂಬ ಜನ ಕಡಿಮೆ ಆಗಿದ್ದಾರೆ. ಶ್ರೀರಾಮ್ ಸೇನೆಯಲ್ಲೂ ಕೂಡ ಹಿಂದುಳಿದ ವರ್ಗದ ಹುಡುಗರು ತುಂಬ ಜನ ಕಡಿಮೆ ಆಗಿದ್ದಾರೆ. ಈಗ ರಾಮ್ ಸೇನೆಯಲ್ಲಿ 2-3 ಜನ ಅಷ್ಟೇ ಅವರ ಸದಸ್ಯರಿರುವಂಥದ್ದು. ಇಡೀ ಜಿಲ್ಲಾ ವ್ಯಾಪ್ತಿಯಲ್ಲಿ ಸದಸ್ಯರಿಲ್ಲ ಅವ್ರದ್ದು. ಆ ಸಂಘಟನೆಯನ್ನು ಬಲಪಡಿಸಲಿಕ್ಕೋಸ್ಕರ ಈ ದಾಳಿ ಆಗ್ತದೆ. ಆ ಸಂಘಟನೆಯನ್ನು ಬಲಪಡಿಸಿ ಅವರು ಏನು ಮಾಡ್ತಾರೆ ಅಂತಂದರೆ ಮತ್ತೆ ವಸೂಲಿ ಮಾಡ್ತಾರೆ ವಿನಃ ಯಾವ ಧರ್ಮ ರಕ್ಷಣೆಯನ್ನು ಅವರು ಮಾಡಲ್ಲ. ಯಾಕೆಂತೇಳಿದ್ರೆ ಅವರ ಇತಿಹಾಸವೇ ಆ ರೀತಿ ಇದೆ.
ಅವ್ರ ಮೇಲೆ ಆಗಿರುವಂಥ FIRಗಳೇ ಆ ರೀತಿ ಆಗಿರುವಂಥದ್ದು, ವಸೂಲಿ ಅಂತ FIRಗಳು ಮತ್ತು ಹಿಂದಿನ ಇತಿಹಾಸಗಳೇನಿದೆ, ದಾಳಿ ಮಾಡಿದ ಇತಿಹಾಸಗಳೇನಿದೆ ಅವೆಲ್ಲವೂ ಕೂಡ ವಸೂಲಿಗೆ ಸಂಬಂಧಪಟ್ಟಿದ್ದೇ ಆಗಿರೋದ್ರಿಂದ ಈಗ ಒಂದು ರೀತಿಯಲ್ಲಿ ಕಾಲಾಳುಗಳ ಸಂಖ್ಯೆ, ಹಿಂದುತ್ವದ ಕಾಲಾಳುಗಳ ಸಂಖ್ಯೆ ಕಡಿಮೆ ಆಗಿರುವಂಥ ಸಂದರ್ಭದಲ್ಲಿ ಈ ರೀತಿಯ ದಾಳಿಯನ್ನು ಮಾಡಿ ಒಂದಷ್ಟು ಕೆಲಸವಿಲ್ಲದೆ ಇರುವಂತಹ ಕಾಲಾಳುಗಳು ಯಾರಾದರೂ ಸಿಗ್ತಾರಾ ಅನ್ನುವಂಥ ರೀತಿಯ ರಿಕ್ರೂಟ್ಮೆಂಟ್ ಈ ಮೂಲಕ ನಡೀತಾ ಇದೆ. ಇವತ್ತು ದಾಳಿ ಮಾಡುವ ಸಂದರ್ಭದಲ್ಲಿ ಕಾಂಡೋಮ್ ಸಿಕ್ಕಿತ್ತು, ಅದನ್ನು ಅಲ್ಲಿಯ ಏನು ಸಿಬ್ಬಂದಿಗಳು ಹೇಳ್ತಾರೆ ಇದು ನಾವು ನೋಡೇ ಇಲ್ಲ, ಇಲ್ಲಿ ಇರಲೇ ಇಲ್ಲ, ಈಗ ತಾನೇ ನಾವು ಕಾಂಡೋಮನ್ನು ಕ್ರಿಮಿನಲೈಸ್ ಮಾಡುವಂಥದ್ದು ಪೊಲೀಸರು ಮತ್ತು ಇಂಥ ಹಿಂದುತ್ವ ಸಂಘಟನೆಗಳಿಗೆ ಅದು ಅಭ್ಯಾಸ ಆಗಿಬಿಟ್ಟಿದೆ. ಕಾಂಡೋಮನ್ನು ಎಲ್ಲಿ ಬೇಕಾದ್ರೂ ಸಿಗುತ್ತೆ, ಯಾವ ಮೆಡಿಕಲ್ ಶಾಪಲ್ಲಿ ಕೂಡ ಕಾಂಡೋಮ್ ಸಿಗುತ್ತೆ. ಕಾಂಡೋಮ್ ನಿಷೇಧಿತ ವಸ್ತು ಅಲ್ಲ. ಒಂದು ವೇಳೆ ಎಲ್ಲಾದರೂ ಲೈಂಗಿಕ ಚಟುವಟಿಕೆ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಅಥವಾ ಆಗ್ತಾ ಇರುವಂಥ ಸ್ಥಳದಲ್ಲಿ ಕಾಂಡೋಮ್ ಸಿಕ್ಕಿದರೆ ಅವರಿಗೆ ನಾವು ಶಾಬಾಸ್ ಹೇಳಬೇಕು, ಒಳ್ಳೆಯದು, ನೀವು ಕಾಂಡೋಮನ್ನು ಬಳಕೆ ಮಾಡುವಂಥದ್ದು ಲೈಂಗಿಕ ಚಟುವಟಿಕೆ ಸಂದರ್ಭದಲ್ಲಿ ಕಾಂಡೋಮ್ ಬಳಕೆ ಮಾಡುವಂಥದ್ದು ಬಹಳ ಒಳ್ಳೆಯದು. ಅದು ಕೂಡ ಅಪರಿಚಿತರೊಂದಿಗೆ ಏನಾದರೂ ಲೈಂಗಿಕ ಸಂಪರ್ಕ ಮಾಡುವಂಥ ಸಂದರ್ಭದಲ್ಲಿ ಕಾಂಡೋಮ್ ಬಳಕೆಯನ್ನು ಮಾಡಲೇಬೇಕು ಅನ್ನೋಂಥದ್ದು ಸರ್ಕಾರದ ಸೂಚನೆ ಇದೆ, ಮಾರ್ಗದರ್ಶಿ ಸೂತ್ರಗಳಿದೆ. ಸರ್ಕಾರವೇ ಹೇಳುತ್ತೆ, ನೀವೇನಾದರೂ ಅಪರಿಚಿತರ ಜೊತೆಗೆ ಲೈಂಗಿಕ ಸಂಪರ್ಕ ಮಾಡೋದಾದರೆ ನೀವು ಕಾಂಡೋಮ್ ಬಳಸಿ ಅಂತ ಹೇಳುತ್ತೆ. ಅದರಿಂದ ಕಾಂಡೋಮ್ ಬಳಸುವಂಥದ್ದು ಏನಿದೆ ಅದು ಒಳ್ಳೆಯದು. ಶ್ರೀರಾಮ್ ಸೇನೆ ಗೊತ್ತಿರಬೇಕು, ಅದು ಗೊತ್ತಿರಬೇಕು. ಆದರೆ ಈ ಸ್ಥಳದಲ್ಲಿ ಕಾಂಡೋಮ್ ಇತ್ತು ಅನ್ನುವಂಥದ್ದಕ್ಕೆ ನಮಗೆ ಯಾವುದೇ ದಾಖಲೆಗಳಿಲ್ಲ. ಮತ್ತು ಅವರು ಕೂಡ ಅಲ್ಲಿನ ಸಿಬ್ಬಂದಿಗಳು ಹೇಳ್ತಾರೆ, ಇಲ್ಲ ನಾವು ಕಾಂಡೋಮನ್ನು ಇಲ್ಲಿ ನೋಡೇ ಇಲ್ಲ, ನಮಗೀಗ ಶುಚಿ ಮಾಡೋಗಲೇ ಅದನ್ನು ಕ್ಲೀನ್ ಮಾಡೋಗಲೇ ಗೊತ್ತಾಗಿದ್ದು ಕಾಂಡೋಮ್ ಇದೆ ಅನ್ನೋಂಥ ಗೊತ್ತಾಗಿದ್ದು ಅನ್ನೋಂತಾನೆ ಹೇಳ್ತಾರೆ. ಪೊಲೀಸರು ಮತ್ತು ಇಂಥ ಸಂಘಟನೆಗಳು ದಾಳಿ ಮಾಡಿದ ಸಂದರ್ಭದಲ್ಲಿ ಅವರೇ ಕಾಂಡೋಮನ್ನು ಖರೀದಿ ಮಾಡಿ ಸ್ಥಳಗಳಲ್ಲಿ ಇಟ್ಟು ದಾಳಿಯನ್ನು ಮಾಡೋದು ವಾಡಿಕೆ. ಮತ್ತು ಕಾಂಡೋಮ್ ಇದ್ದರೆ ಜನಸಾಮಾನ್ಯರನ್ನು ಅಟ್ರಾಕ್ಟ್ ಮಾಡ್ಬೋದು, ನೋಡಿ ಇಲ್ಲಿ ಅನೈತಿಕ ಚಟುವಟಿಕೆ ಆಗ್ತಾ ಇದೆ, ಅನೈತಿಕ ಚಟುವಟಿಕೆ ಕಾಂಡೋಮ್ ಪ್ರೂಫ್ ಅನ್ನುವಂಥದ್ದನ್ನು ಹೇಳ್ಬೋದು. ಕಾಂಡೋಮನ್ನು ಅನೈತಿಕ ಚಟುವಟಿಕೆಗಳಿಗೆ ಆಧಾರವಾಗಿ ಬಳಸುವಂಥದ್ದು, ಸಾಕ್ಷ್ಯವಾಗಿ ಬಳಸುವಂಥದ್ದು ತಪ್ಪು ಅನ್ನುವಂಥದ್ದನ್ನು ಈ ಹಿಂದೆ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ. ಆ ಕಾಂಡೋಮನ್ನು ಬಳಸುವಂಥದ್ದು ಒಳ್ಳೆಯ ಬೆಳವಣಿಗೆ. ಕಾಂಡೋಮನ್ನು ಕ್ರಿಮಿನಲೈಸ್ ಮಾಡಬಾರ್ದು. ಹಿಂದುತ್ವ ಸಂಘಟನೆಗಳು ಕೂಡ ಆ ರೀತಿಯ ಕ್ರಿಮಿನಲೈಸನ್ನು ಮಾಡಬಾರ್ದು. ಅಪಾರ ಹಾನಿಯಾಗಿದೆ, ಜೊತೆಗೆ ಪ್ರಕರಣ ಕೂಡ ದಾಖಲಾಗಿದೆ, ಬಂಧನವೂ ಕೂಡ ಆಗಿದೆ. ಪೊಲೀಸ್ ಇಲಾಖೆ ಯಾವ ರೀತಿ ಒತ್ತಾಯ ಮಾಡ್ತೀರಾ? ಅದೇ ಪ್ರಸಾದ್ ದತ್ತ ಅವರನ್ನ ಈಗ ಬಂಧಿಸಿದ್ದಾರೆ. ಪ್ರಸಾದ್ ದತ್ತ ಅವರನ್ನ ಬಂಧಿಸಿರುವಂಥದ್ದು ಬಹಳ ಒಳ್ಳೆಯ ಬೆಳವಣಿಗೆ. ಹೌದು, ಈಗ ದಾಳಿ ಆಗಿದ್ದೆ, ದಾಳಿಯಾದ ನಂತರ ಬಂಧಿಸಿದ್ದಾರೆ. ಈ ಹಿಂದೆ ಚರ್ಚ್ ದಾಳಿಯಾದ ಸಂದರ್ಭದಲ್ಲಿ ಮಹೇಂದ್ರ ಕುಮಾರನ್ನು ಬಂಧಿಸಿದ್ರು. ಆದರೆ ಅದೇ ಸಂದರ್ಭದಲ್ಲಿ ನಾನೇ ದಾಳಿ ಮಾಡಿದ್ದು ಅಂತ ಹೇಳಿದಂಥ